ನಮಸ್ಕಾರ ಗಜಲ್ ಪ್ರಿಯರೇ. ನಾನು ನಿವೃತ್ತ ಪ್ರಾಧ್ಯಾಪಕ ಡಾಕ್ಟರ್ ಅರ್ಜುನ್ ಪಂಗನ್ನವರ್. ನನ್ನ ಯೂಟ್ಯೂಬ್ ಚಾನಲದ ಗಜಲ್ಗಳ ಗುಚ್ಛದ ಕಾರ್ಯಕ್ರಮದ 21ನೇ ಸಂಚಿಕೆಗೆ ತಮ್ಮೆಲ್ಲರಿಗೂ ಸ್ವಾಗತ. ಈ ಸಂಚಿಕೆಯಿಂದ ನಾನು ಮಿರ್ಜಾ ಗಾಲಿಬರ ಗಜಲ್ಗಳನ್ನ ತಮ್ಮ ಮುಂದೆ ಇಡ್ಲಿಕ್ಕೆ ಪ್ರಯತ್ನ ಮಾಡ್ತೇನೆ. ಮಿರ್ಜಾ ಗಾಲಿಬರ ಬದುಕು ನೋಡಿದಾಗ ಅವರು ಬಹದ್ದೂರ್ ಶಾ ಜಫರ್ ಸಮಕಾಲೀನವರು. ಬಹದ್ದೂರ್ ಶಾ ಜಫರ್ಗೆ ಗುರುಗಳಾಗಿದ್ರು, ಅವ್ರ ಮಕ್ಕಳಿಗೆ ಗುರುಗಳಾಗಿದ್ರು ಮತ್ತು ಆ ಕಾಲದ ಶ್ರೇಷ್ಠ ಉರ್ದು ಕವಿಗಳಾಗಿದ್ರು. ಮೊಘಲ್ ಸಾಮ್ರಾಜ್ಯದ ಅಂತಿಮ ಉರ್ದು ಕವಿ ಅಂದ್ರೆ ಅದು ಮಿರ್ಜಾ ಗಾಲಿಬ್. ಮಿರ್ಜಾ ಗಾಲಿಬರ ಮೂಲ ಹೆಸರು ಮಿರ್ಜಾ ಅಸದುಲ್ ಬೇಗ್ ಖಾನ್. ಅವರಿಗೆ ಮುಘಲ್ ಸಾಮ್ರಾಜ್ಯದಲ್ಲಿ ಹಲವಾರು ಹುದ್ದೆಗಳನ್ನು ಕೊಡಲಾಗಿತ್ತು, ಗೌರವಗಳನ್ನು ಕೊಡಲಾಗಿತ್ತು. ಅದರಲ್ಲಿ ಒಂದು ಆ ಗೌರವಗಳ ಪ್ರಭಾವದಿಂದಾಗಿ ಅವ್ರಿಗೆ ಬಂದಂತ ಹೆಸರನ್ನ ಗಾಲಿಬ್. ಗಾಲಿಬ್ ಅಂದ್ರೆ ಸರ್ವಶ್ರೇಷ್ಠ. ಅದಕ್ಕೆ ಅವ್ರು ಹೆಚ್ಚು ಮಿರ್ಜಾ ಗಾಲಿಬ್ ಅಂತ ಮತ್ತು ಮಿರ್ಜಾ ಗಾಲಿಬ್ ಅಂತ ಹೇಳಿ ಗಾಲಿಬ್ ಅಂತಾನೆ ತಮ್ಮ ಅಂಕಿತ ನಾಮ ಇಟ್ಕೊಂಡು ಗಜಲ್ಗಳನ್ನ ಅವರು ರಚನೆಯನ್ನ ಮಾಡಿರ್ತಾರೆ, ಪ್ರಸ್ತುತಪಡಿಸಿರ್ತಾರೆ. ಮಿರ್ಜಾ ಗಾಲಿಬರ ನಾನು ಆಯ್ದುಕೊಂಡ ಗಜಲನ್ನ, ಅದರ ಹಿನ್ನೆಲೆಯನ್ನ ನಾನು ತಮ್ಮೊಂದಿಗೆ ಇದರ ಮೂಲಕ ಹಂಚಿಕೊಳ್ಳಲಿಕ್ಕೆ ಪ್ರಯತ್ನ ಮಾಡುತ್ತೇನೆ. ಮಿರ್ಜಾ ಗಾಲಿಬರ ತಂದೆ ಉಜ್ಬೇಕಿಸ್ತಾನದವರು, ತಾಯಿ ಕಾಶ್ಮೀರದವರು. ಮೊದಲವರು ಲಖನೌಗೆ ಹೋಗ್ತಾರೆ, ನೌಕರಿಯನ್ನು ಹುಡುಕೊಂಡು ಜೀವನ ಆಶ್ರಯವನ್ನು ಹುಡುಕೊಂಡು. ನಂತರ ದಿಲ್ಲಿಗೆ ಬರ್ತಾರೆ, ಆಗ್ರಾದಲ್ಲಿ ಇರ್ತಾರೆ. ಮೊಘಲ್ ಬಾದ್ಶಾ ಬಹದ್ದೂರ್ ಶಾ ಜಫರ್ ಅವರಿಗೆ ಆಶ್ರಯವನ್ನು ಕೊಡ್ತಾರೆ. ಅವರ ಬದುಕಿನಲ್ಲಿ ಎಲ್ಲ ಹುದ್ದೆಗಳು, ಸೌಲಭ್ಯಗಳು, ಸೌಕರ್ಯಗಳು ಇದ್ದರೂ ಕೂಡ ನಿರಂತರ ಅವರನ್ನ ದುಃಖಗಳು ಕಾಡ್ತಾ ಇದ್ದವು. ಉದಾಹರಣೆಗೆ ಅವರಿಗೆ 7 ಜನ ಮಕ್ಕಳು, ಎಲ್ಲ 7 ಜನ ಮಕ್ಕಳು ಯಾರು ಬದುಕಿದ್ರು. ಹೀಗಾಗಿ ಅವರು ತಮ್ಮ ಜೀವನಕ್ಕೆ ಒಂದು ವ್ಯಾಖ್ಯಾನ ಕೊಡ್ತಾರೆ. ಮನುಷ್ಯನ ಜೀವನ ಅಂದ್ರೆ ಏನನ್ನೋದನ್ನೇ ಹೀಗೆ ಹೇಳ್ತಾರೆ ಅವರು, ಜೀವನವೇ ಒಂದು ಬಂದಿ. ಹೀಗೆ ನಾನು ಗಜಲನ್ನು ತಮ್ಮ ಮುಂದೆ ಇಡ್ತಾ ಹೊಂಟೇನೆ. ಇದೇ ಹಿನ್ನೆಲೆಯಲ್ಲಿ ಆ ಗಜಲ್ ಹೀಗೆ ಹೇಳ್ತಿದೆ: ಜೀವನವೇ ಒಂದು ಬಂದಿಖಾನೆ, ಅದು ದುಃಖ ಯಾತನೆಗಳಿಂದ ತುಂಬಿರುವುದು ಸಹಜ. ಗುಡಿ, ಪವಿತ್ರತಾ, ತಾನ, ದ್ವಾರ, ಆಶ್ರಯ ಎಲ್ಲವೂ ಮನಸ್ಸಿನ ಸೃಷ್ಟಿಗಳು. ಮನುಷ್ಯ ಇರುವುದೇ ಬಯಲದಲ್ಲಿ, ಅದನ್ನು ಯಾರು ಕಸಿದುಕೊಳ್ಳಲು ಸಾಧ್ಯವಿಲ್ಲ. ಮನುಷ್ಯನ ಬದುಕೆ ಒಂದು ಗುಟ್ಟು, ಮುಚ್ಚಿಕೊಳ್ಳುವ ಅಗತ್ಯವಿಲ್ಲ. ನಮ್ಮದೇ ಪ್ರತಿಬಿಂಬವು ನಮ್ಮನ್ನು ಪ್ರಶ್ನಿಸುವುದು. ಬದುಕನ್ನು ನೇರವಾಗಿ ಎದುರಿಸಬೇಕು. ಬದುಕಿನ ಸೆರೆ ಮತ್ತು ದುಃಖದ ಬಂಧನ ವಾಸ್ತವದಲ್ಲಿ ಎರಡೂ ಒಂದೇ. ಸಾವಿನ ಮುನ್ನ ಮನುಷ್ಯ ದುಃಖದಿಂದ ತನ್ನನ್ನು ತಪ್ಪಿಸಿಕೊಳ್ಳಲು ಪ್ರಯತ್ನಿಸುವನು, ಆದರೆ ಅದು ಸಾಧ್ಯವಿಲ್ಲ. ಆತ್ಮವಿಶ್ವಾಸ ಇದ್ದ ಮೇಲೆ ನಾವು ಇನ್ನೊಬ್ಬರನ್ನು ದೂಷಿಸಬಾರದು. ವೈಭವದ ಜಂಬಕ್ಕಿಂತ ಹೃದಯ ಸಂಬಂಧದ ನಂಬಿಕೆ ಮುಖ್ಯ. ನಾವು ಎಷ್ಟೇ ದುಃಖಿಸಿ ಅತ್ತರೂ ಘಟಿಸುವುದನ್ನು ತಡೆಯಲು ಸಾಧ್ಯವಿಲ್ಲ. ಭವಬಂಧನದ ಮಹಾತ್ಮೆ. ಗಾಲಿಬರ ಗಜಲದ ಮೊದಲೇ ದ್ವಿಪದಿ ಅಂದ್ರೆ ಶೇ ಮತ್ಲ ಹೀಗೆ ಹೇಳ್ತಿದೆ: ದಿಲ್ ಹಿ ತೋ ಹೈ ನ ಸಂಗ್ ಓ ಖಿಸ್, ದಿಲ್ ಹಿ ತೋ ಹೈ ನ ಸಂಗ್ ಓ ಖಿಸ್, ದರ್ದ್ ಸೆ ಬರಾ ನ ಆಯೇಗಿ, ದರ್ದ್ ಸೆ ಬರಾ ನ ಆಯೇಗಿ, रोएंगे हम 1000 बार, रोएंगे हम 1000 बार, कोई हमें सताएगी, कोई हमें सताएगी. ಇದರಲ್ಲಿ
ಆಯೆ ಸತಾಯೆ ಇದು ಕಾಫಿಯಾ ಇದೆ, ಕಿವು ಕಿವಿ ಅಂದರೆ ಇದು ಬರಲಿಕ್ಕೆ. ಅದನ್ನೇ ನಾನು ದಪ್ಪಾಕ್ಷರದಿಂದ ತೋರಿಸಿನೇ, ನನ್ನ ಇದರಲ್ಲಿಯೂ ಕೂಡ ಅದನ್ನ ಹಾಗೆ ತೋರಿಸಿದ್ದೇನೆ. ಕನ್ನಡದಲ್ಲಿ ಹೀಗೆ ರೂಪಾಂತರಿಸಿರುವೆ. ಹೃದಯವೇ ಇದೆ, ಕಲ್ಲಿನ ಇಟ್ಟಿಗೆ ಅಲ್ಲ. ಹೃದಯವೇ ಇದೆ, ಕಲ್ಲಿನ ಇಟ್ಟಿಗೆ ಅಲ್ಲ. ದುಃಖ ತುಂಬಿಕೊಂಡು ಬಾರಬೇಕು. ಸಹಸ್ರ ಸಲ ಅಳುವೆವು ನಾವು, ಸಹಸ್ರ ಸಲ ಅಳುವೆವು ನಾವು. ಯಾರು ನಮ್ಮನ್ನು ಪೀಡಿಸುವರೇಕೆ, ಯಾರು ನಮ್ಮನ್ನು ಪೀಡಿಸುವರು ಏಕೆ. ಗಜಲದ ಎರಡನೇ ಸೇರ್ ಹೀಗೆ ಹೇಳ್ತಿದೆ. ದೈರ್ ನಹಿ, ಹರಂ ನಹಿ, दर नहीं, आस्था नहीं. बैठे हैं बैठे हैं, रह गुजर पे हम बैठे हैं, रह गुजर पे हम. गैर हमें उठाए क्यों, गैर हमें उठाए क्यों. ಅದನ್ನೇ ಕನ್ನಡದಲ್ಲಿ ಗುಡಿಯೂ ಇಲ್ಲ, ಪವಿತ್ರ ತಾಣವೂ ಇಲ್ಲ, ದ್ವಾರವೂ ಇಲ್ಲ, ಆಶ್ರಯವೂ ಇಲ್ಲ. ಕುಳಿತಿರುವೆವು ನಾವು ಹಾದ್ಯಾಗ, ಕುಳಿತಿರುವೆವು ನಾವು ಹಾಡ್ಯಾಗ. ಮನೆ ನಮ್ಮನ್ನು ಎಬ್ಬಿಸುವುದೇಕೆ, ಮನೆ ನಮ್ಮನ್ನು ಎಬ್ಬಿಸುವುದೇಕೆ. ಗಜಲದ ಮೂರನೇ ಸೇರ್. जब ओ जमाल दिल फरोज, सूरत महर ए नीम रोज. आप ही हो नजारा, आप ही हो नजारा. सोज पर्दे में, सोज पर्दे में, मुंह छिपा के क्यों, मुंह छिपा के. ಕನ್ನಡದಲ್ಲಿ ಯಾವಾಗ ಆ ಸೂರ್ಯನ ತೇಜ್ ಮುಖದ ಹೃದಯ ಕರುಣೆ ನಿತ್ಯ ಇದೆ, ಯಾವಾಗ ಆ ಸೂರ್ಯನ ತೇಜ ಮುಖದ ಹೃದಯ ಕರುಣೆ ನಿತ್ಯ ಇದೆ. ಗುಟ್ಟು ಭೇದಿಸುವ ಪರದೆಯಲ್ಲಿ ನಿನ್ನೋಟ ಇದೆ, ಗುಟ್ಟು ಭೇದಿಸುವ ಪರದೆಯಲ್ಲಿ ನಿನ್ನೋಟ ಇದೆ. ಮುಖವನ್ನು ಮುಚ್ಚಿರುವೆ ಏಕೆ, ಮುಖವನ್ನು ಮುಚ್ಚಿರುವೆ ಏಕೆ. ಗಜಲದ ನಾಲ್ಕನೇ ಸೇರಿ ಹೀಗೆ ಹೇಳ್ತಿದೆ. दशने गम्ज ज़ासिता, दशने गम्ज ज़ासिता, नाव के नाज बेपनाह, नाव के नाज बेपनाह. तेरा ही अक्स से रुख सही, तेरा ही अक्स से रुख सही. सामने तेरे आया क्यों, सामने तेरे आया क्यों. ಕನ್ನಡದಲ್ಲಿ ಕೊಲ್ಲುವ ಕಣ್ಣು ಸೊನ್ನೆ, ಕೊಲ್ಲುವ ಕಣ್ಣು ಸನ್ನೆಗಳ ಚೂರಿ, ಬಾಣದ ಜಂಬವು ಮಿತಿ ಮೀರಿದೆ. ಕೊಲ್ಲುವ ಕಣ್ಣು ಸನ್ನೆಗಳ ಚೂರಿ, ಬಾಣದ ಜಂಬವು ಮಿತಿ ಮೀರಿದೆ. ನಿನ್ನದೇ ಪ್ರತಿಬಿಂಬವು ನೇರವಾಗಿ ಎದುರಿಸಲು ನಿನ್ನನ್ನು ಬಂದೇಕೆ, ನಿನ್ನನ್ನು ಬಂದೇಕೆ. ಗಜಲದ ಐದನೇ ಸೇರ್. खैद हयात ओ बंदे हम, खैद ए हयात ओ बंदे हम. असल में दोनों एक है, असल में दोनों एक है. मौत से पहले आदमी, मौत से पहले आदमी गम से नजात पाए क्यों, गम से नजात पाए क्यों. ಕನ್ನಡದಲ್ಲಿ ಬದುಕಿನ ಸೆರೆ ಆ ದುಃಖದ ಬಂಧನವು ವಾಸ್ತವದಲ್ಲಿ ಎರಡೂ ಒಂದೇ, ವಾಸ್ತವದಲ್ಲಿ ಎರಡೂ ಒಂದೇ. ಸಾವಿನ ಮುನ್ನ ಮನುಷ್ಯ ದುಃಖದಿಂದ ತನ್ನನ್ನು ತಪ್ಪಿಸಿಕೊಳ್ಳುವುದ್ಯಾಕೆ, ತನ್ನನ್ನು ತಪ್ಪಿಸಿಕೊಳ್ಳುವುದ್ಯಾಕೆ. गजलद आने से हुस्न और उस पे हुस्न जान, हुस्न और उस पे हुस्न जान. रह गई बल हवास की शर्म, रह गई बल हवास की शर्म. अपने पे एतिमाद है, अपने पे एतिमाद है. घर को आजमाए क्यों, गैर को आजमाए क्यों, गैर को आजमाए क्यों. ಕನ್ನಡದಲ್ಲಿ ಅಂದ ವ ಅದರಲ್ಲಿ ಹೆಣ್ಣಿನ ಅಂದ ಕಾಮದಿಚ್ಛೆಯ ನಾಚಿಕೆಯಾಗಿ ಉಳಿಯಿತು, ಕಾಮದಿಚ್ಛೆಯ ನಾಚಿಕೆಯಾಗಿ ಉಳಿಯಿತು. ಆತ್ಮವಿಶ್ವಾಸ ಇದ್ದ ಮೇಲೆ, ಆತ್ಮವಿಶ್ವಾಸ ಇದ್ದ ಮೇಲೆ ಹೆರವರನ್ನು ಪರೀಕ್ಷಿಸಿದ್ಯಾಕೆ, ಹೆರವರನ್ನು ಪರೀಕ್ಷಿಸಿದ್ಯಾಕೆ. ಗಜಲದ ಏಳನೇ ಶೇರ್. ವಾ ಓ ಗುರೂರೆ ಇಜ್ ಓ ನಾಸ್, ವಾ ಓ ಗುರೂರೆ ಇಜ್ ಓ ನಾಸ್.
या ए हिजाब ए पास ए वजा, या ए हिजाब ए पास ए वजा, राह में हम मिले कहाँ, राह में हम मिले कहाँ, बज़्म में वो बुलाए क्यों, बज़्म में वो बुलाए क्यों. ಕನ್ನಡದಲ್ಲಿ ಎಂತಹ ವೈಭವದ ಜಂಬ ಇಲ್ಲಿ, ಎಂತಹ ವೈಭವದ ಜಂಬ ಇಲ್ಲಿ, ಅಥವಾ ಶೈಲಿಯ ಗೌರವದ ಪರದೆ, ಶೈಲಿಯ ಗೌರವದ ಪರದೆ. ನಾವು ಬೆಟ್ಟಿಸಿದ್ದು ಯಾವ ದಾರ್ಯಾಗ, ನಾವು ಬೆಟ್ಟಿಸಿದ್ದು ಯಾವ ದಾರ್ಯಾಗ, ಜನರಾಗ ಅದನ್ನು ಮರೆತೇಕೆ, ಜನರಾಗ ಅದನ್ನು ಮರೆತೇಕೆ. ಗಜಲದ 8ನೇ ಸೇರ್. ಹಾ वो नहीं खुदा परस्त जाओ, हाँ वो नहीं खुदा परस्त जाओ, वो बेवफा सही, वो बेवफा सही. जिसको हो दिन दिल अजीज, जिसको हो दीन ए दिल अजीज, उसकी गली में जाए क्यों, उसकी गली में जाए क्यों. ಕನ್ನಡದಲ್ಲಿ ಹೌದು ಅವರು ಭಕ್ತರಲ್ಲ, ಹೌದು ಅವರೆಲ್ಲರೂ ವಿಶ್ವಾಸಘಾತಿ. ಯಾರಿಗೆ ಹೃದಯವಿದೆ ಅಂತ ಹೃದಯ ಸಿರಿಯ ಓಣ್ಯಾಗ ಹೋಗುವುದು ಯಾಕೆ, ಅಂತ ಹೃದಯ ಸಿರಿಯ ಓಣ್ಯಾಗ ಹೋಗುವುದು ಯಾಕೆ. ಗಾಲಿಬರ ಗಜಲವು 9 ಶೇರಗಳನ್ನು ಹೊಂದಿದೆ. ಇದು 9ನೇ ಶೇರ್ ಅಂದ್ರೆ ಮೊತ್ತ. ಗಾಲಿಬ್ ए कष्ट के बगैर, गालिब ए खस्त के बगैर कौन से काम बंद है, कौन से काम बंद है. रोए झार झार क्या कीजिए, रोए झार झार क्या कीजिए, हाय हाय क्यों, हाय हाय क्यों. ಅದನ್ನೇ ಕನ್ನಡದಲ್ಲಿ ಘಾಸಿಯಾದ ಗಾಲಿಬನ ಹೊರತು, ಘಾಸಿಯಾದ ಗಾಲಿಬನ ಹೊರತು ಮತ್ಯಾವ ಕೆಲಸ ನಿಂತು ಹೋಗಿದೆ. ಬಿಕ್ಕಿ ಬಿಕ್ಕಿ ಅತ್ತು ಮಾಡುವುದೇನಿದೆ, ಬಿಕ್ಕಿ ಬಿಕ್ಕಿ ಅತ್ತು ಮಾಡುವುದೇನಿದೆ, ಅಯ್ಯೋ ಅಯ್ಯೋ ಅದನ್ನು ಅನ್ನುವುದು ಯಾಕೆ, ಅಯ್ಯೋ ಅಯ್ಯೋ ಅದನ್ನು ಅನ್ನುವುದು ಯಾಕೆ. ಗಾಲಿಬರ ಗಜಲದ ಹಿನ್ನೆಲೆಯಲ್ಲೇ ನನ್ನ ಅನುಭವಗಳನ್ನು ಅಳವಡಿಸಿಕೊಂಡು ನಾನು ರಚಿಸಿದಂಥ ಈ ಕನ್ನಡ ಗಜಲ, ಅದರ 1ನೇ ಸೇರ್ ದ್ವಿಪದಿ ಹೀಗಿದೆ. ಮನಸ್ಸು ಮಾಂಸದ ಮುದ್ದೆ ಅಲ್ಲ, ಗಟ್ಟಿ ಕಲ್ಲು ಅಲ್ಲ, ಅದು ಅಳದೇ ಇರದು, ಅದು ಅಳದೇ ಇರದು. ಸಾವಿರ ಹೃದಯ ಗೆದ್ದ ಮನಸ್ಸು, ಸಾವಿರಾರು ಹೃದಯ ಗೆದ್ದ ಮನಸ್ಸು, ಆ ಸೋತ ಮನಸ್ಸು ಅಳದೇ ಇರದು, ಆ ಸೋತ ಮನಸ್ಸು ಅಳದೇ ಇರದು. 2ನೇ ಸೇರಿಗೆ ಹೇಳ್ತಿದೆ. ಗುಡಿ ಗುಂಡಾರ ಮಸೂತಿ ದರ್ಗಾ ಚರ್ಚ್ ಗುರುದ್ವಾರ, ಯಾವ ಹಂಗೂ ನಮಗಿಲ್ಲ, ಯಾವ ಹಂಗೂ ನಮಗಿಲ್ಲ. ದಾರಿಯಲ್ಲಿ ಕುಳಿತು ಬಯಲ ಬಯಸುವ ಮನಸ್ಸು, ದಾರಿಯಲ್ಲಿ ಕುಳಿತು ಬಯಲ ಬಯಸುವ ಮನಸ್ಸು ಅಳುಕದೇ ಇರದು, ಅಳುಕದೇ ಇರದು. 3ನೇ ಸೇರಿಗೆ ಹೇಳ್ತಿದೆ. ಕರುಣೆ ಇದೆ ಬೀಸುವ ಗಾಳಿಯಲ್ಲಿ, ಕರುಣೆ ಇದೆ ಬೀಸುವ ಗಾಳಿಯಲ್ಲಿ, ಸುಡು ಬಿಸಿಲಿನಲ್ಲಿ ಕೊರೆಯುವ ಚಳಿಯಲ್ಲಿಯೂ, ಕೊರೆಯುವ ಚಳಿಯಲ್ಲಿಯೂ. ಬದುಕೆ ಬಯಲು ಆದಾಗ, ಬದುಕೆ ಬಯಲು ಆದಾಗ ಆ ಮುಖ ಮುಚ್ಚಿಕೊಳ್ಳುವ ಅಂಗವೇ ಇರದು, ಆ ಮುಖ ಮುಚ್ಚಿಕೊಳ್ಳುವ ಅಂಗವೇ ಇರದು. ಗಜಲದ 4ನೇ ಸೇರಿಗೆ ಹೇಳ್ತಿದೆ. ಚೂಪಬಾನ ಚೂರಿಗಿಂತ ಹರಿತಿವೆ ನಿನ್ನ ಕಣ್ಣುಗಳು, ಚೂಪಬಾನ ಚೂರಿಗಿಂತ ಹರಿತಿವೆ ನಿನ್ನ ಕಣ್ಣುಗಳು, ಅದೆಷ್ಟು ಭಯಾನಕ. ಕನ್ನಡಿಯಲ್ಲಿ ಕಂಡು ನಿನ್ನ ಕ್ರೂರ ಮುಖ, ಕನ್ನಡಿಯಲ್ಲಿ ಕಂಡು ನಿನ್ನ ಕ್ರೂರ ಮುಖ, ಮನಸ್ಸು ಭಯಪಡದೇ ಇರದು, ಮನಸ್ಸು ಭಯಪಡದೇ ಇರದು. 5ನೇದು ಸೇರಿಗೆ ಹೇಳ್ತಿದೆ. ಭವಬಂಧನ ಸುಖ ದುಃಖಗಳ ಸೆರೆಮನೆ, ಭವಬಂಧನ ಸುಖ ದುಃಖಗಳ ಸೆರೆಮನೆ, ಪದ ಬೇರೆ ಆದರೂ ಅವು ಒಂದೇ, ಪದ ಬೇರೆ ಆದರೂ ಅವು ಒಂದೇ. ಜನ್ಮ ಬೆನ್ನಟ್ಟಿದ ಸಾವು ತಿಳಿದು, ಜನ್ಮ ಬೆನ್ನಟ್ಟಿದ ಸಾವು ತಿಳಿದು, ಆ ಪೀಡನದಿ ತಪ್ಪಿಸಿಕೊಳ್ಳದೆ ಇರದು, ಆ ಪೀಡನದಿ ತಪ್ಪಿಸಿಕೊಳ್ಳದೆ ಇರದು. 6ನೇ ಸೇರಿಗೆ ಹೇಳ್ತಿದೆ. ಹೆಣ್ಣಿನ ಅಂದ ಅದರ ತ್ರಷೆ ಬಯಕೆ ಸಹಜ, ಹೆಣ್ಣಿನ ಅಂದ ಅದರ ತ್ರಷೆ ಬಯಕೆ ಸಹಜ, ನಾಚುವುದು ಯಾತಕ್ಕೆ. ಆತ್ಮವಿಶ್ವಾಸ ಪರಮ ರಕ್ಷಣೆ, ಆತ್ಮವಿಶ್ವಾಸ ಪರಮ ರಕ್ಷಣೆ. ದುಷ್ಟ ದಿಟ್ಟಿಗಳಿಗೆ ಹೆದರದೇ ಇರದು, ದುಷ್ಟ ದಿಟ್ಟಿಗಳಿಗೆ ಹೆದರದೇ ಇರದು. ಸೇರಿಗೆ ಹೇಳ್ತಿದೆ. ಅಂದ ವೈಭವದ ಸೊಕ್ಕು ಸರಿಯಲ್ಲ,
ಅದು ಜರಿಯುವ ನಾಜೂಕು ಪರದೆ. ನನ್ನ ನಿನ್ನ ಮಿಲನ ಪ್ರಥಮಾತ್ಮ ಸಂಯೋಗ, ಜನಕ್ಕೆ ಹೆದರದೇ ಇರದು, ಜನಕ್ಕೆ ಹೆದರದೇ ಇರದು. ನನ್ನ ಕನ್ನಡ ಗಜಲದ 8ನೇ ಸೇರಿಗೆ ಹೇಳ್ತಿದೆ, ಪ್ರೇಮದಲ್ಲಿ ನಂಬಿಗಸ್ತರು ಸಿಗುವುದು ಕಡಿಮೆ, ಪ್ರೇಮದಲ್ಲಿ ನಂಬಿಗಸ್ತರು ಸಿಗುವುದು ಕಡಿಮೆ, ನಿಷ್ಠೆ ಇದ್ದವರು ಕಡಿಮೆ, ನಿಷ್ಠೆ ಇದ್ದವರು ಕಡಿಮೆ. ಪ್ರೇಮ ನಂಬಿದವರ ಆತ್ಮಬಲ, ಪ್ರೇಮ ನಂಬಿದವರ ಆತ್ಮಬಲ ಆ ಕಾಲದ ಮಾತಿಗೆ ಬಾಗದೇ ಇರದು, ಆ ಕಾಲದ ಮಾತಿಗೆ ಬಾಗದೇ ಇರದು. ಗಜಲದ ಕೊನೆ ಶೇರಿದು, ಅದನ್ನೇ ಮಕ್ತ ಅಂತ ಕರಿತೇವೆ. ಘಾಷಿಯಾಗಿದೆ ಅರ್ಜುನ ಮನಸ್ಸು, ಘಾಷಿಯಾಗಿದೆ ಅರ್ಜುನ ಮನಸ್ಸು, ಅದಕ್ಕೆ ಸೋತು ಅಂಜಿ ಹೋಗುವುದೇ, ಅದಕ್ಕೆ ಸೋತು ಅಂಜಿ ಹೋಗುವುದೇ. ಮಿಲನ ಹಂಬಲ ಬಿತ್ತುತ್ತ, ಮಿಲನ ಹಂಬಲ ಬಿತ್ತುತ್ತ ಪದ್ಯ ಲೋಕದಲ್ಲಿ ಅವಳು ಹುಡುಕದೇ ಇರದು, ಅವಳನ್ನು ಹುಡುಕದೇ ಇರದು. ಗಜಲ್ ಪ್ರಿಯರೇ, ನಾನು ತಮಗೆ ಗಾಲಿಬರ ಮೊದಲೇ ಸೇರನ್ನ ಹಂಚಿಕೊಂಡಿರುವೆ. ಅದರ ರೂಪಾಂತರವನ್ನು ಕನ್ನಡದಲ್ಲಿ ನಾನು ಮಾಡಿದ್ದನ್ನು ಅದನ್ನು ಹಂಚಿಕೊಂಡಿದ್ದೇನೆ. ಅದರಂತೆ ಅದೇ ಹಿನ್ನೆಲೆಯಲ್ಲಿ ರಚಿಸಿದಂಥ ನನ್ನದೇ ಆದ ಕನ್ನಡ ಗಜಲನ್ನು ಕೂಡ ತಮ್ಮೊಂದಿಗೆ ಹಂಚಿಕೊಂಡಿದ್ದೇನೆ. ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗುವುದನ್ನು ಮರೆಯಬೇಡಿ. ಮುಂದಿನ ಸಂಚಿಕೆಯಲ್ಲಿ ನಾನು ಮತ್ತೆ ಮಿರ್ಜಾ ಗಾಲಿಬರ ಇನ್ನೊಂದು ಗಜಲದೊಂದಿಗೆ ಬರುತ್ತೇನೆ. ಅಲ್ಲಿವರೆಗೆ ಧನ್ಯವಾದಗಳು. ಮತ್ತೆ